ಸೂಪರ್ ಪ್ರೈಮ್ಗೆ ಮತ್ತೊಮ್ಮೆ ಸ್ವಾಗತ. ಸರ್ಕಾರದಿಂದ ಇದೀಗ ಮತ್ತೊಂದು ಎಡವಟ್ಟು ಉಂಟಾಗಿದೆ. ಸರ್ಕಾರಿ ಗೌರವದ ಹಣವನ್ನು ನೀಡುವಂತೆ ಬಿಲ್ ಮಾಡಲಾಗಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ ಮಾಡಿದ್ದಾರೆ. ಇತ್ತೀಚೆಗೆ ಮಾಜಿ ಎಂಎಲ್ಸಿ ಪಿ ರಾಮಯ್ಯ ನಿಧನವಾಗಿದ್ರು. ಇವರ ಅಂತ್ಯ ಸಂಸ್ಕಾರಕ್ಕೆ ತಗುಲಿದ ವೆಚ್ಚವನ್ನು ಭರಿಸುವಂತೆ ಬಿಲ್ ಮಾಡಲಾಗಿದೆ. ಬ್ಯಾರಿಕೇಡ್, ಭದ್ರತಾ ವ್ಯವಸ್ಥೆ ವೆಚ್ಚ ಎಲ್ಲವನ್ನು ಕೂಡ ಭರಿಸುವಂತೆ ಬಿಲ್ ಮಾಡಲಾಗಿದೆ. ಹೀಗಂತ ಟ್ವೀಟ್ ಮಾಡಿ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ಮಾಡಿದ್ದಾರೆ. ರಾಜ್ಯ ಸರ್ಕಾರದಿಂದ ಇದೀಗ ಮತ್ತೊಮ್ಮೆ ಎಡವಟ್ಟು ಉಂಟಾಗಿರತಕ್ಕಂಥದ್ದು. ಸರ್ಕಾರಿ ಗೌರವದ ಹಣವನ್ನು ನೀಡುವಂತೆ ಆಗ್ರಹಿಸಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಇತ್ತೀಚೆಗೆ ಎಂಎಲ್ಸಿ ಪಿ ರಾಮಯ್ಯ ಅವರ ನಿಧನದ ಹಿನ್ನೆಲೆಯಲ್ಲಿ ಅವರ ಅಂತ್ಯ ಸಂಸ್ಕಾರಕ್ಕೆ ತಗುಲಿರತಕ್ಕಂತಹ ಎಲ್ಲ ವೆಚ್ಚ, ಅದರಲ್ಲಿ ಬ್ಯಾರಿಕೇಡ್ ಆಗಿರಬಹುದು, ಭದ್ರತಾ ವ್ಯವಸ್ಥೆ ಎಲ್ಲವನ್ನ ವೆಚ್ಚವನ್ನ ಭರಿಸುವಂತೆ ಬಿಲ್ ಮಾಡಲಾಗಿತ್ತು. ಆದರೆ ಸರ್ಕಾರ ಬಿಲ್ ಭರಿಸಲು ವ್ಯತ್ಯಯವಾಗಿರತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಟ್ವೀಟ್ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ಇತ್ತೀಚೆಗೆ ಎಂಎಲ್ಸಿ ಪಿ ರಾಮಯ್ಯ ಅವರು ನಿಧನರಾಗಿದ್ರು. ಹಾಗಾಗಿ ಒಬ್ಬ ಹಿರಿಯ ವ್ಯಕ್ತಿಗಳಿಗೆ ಅದರದೇ ಆಗಿರತಕ್ಕಂತಹ ಸರ್ಕಾರದಿಂದ ಏನು ಯಾವ ರೀತಿಯಾಗಿ ಗೌರವಧನ ಮತ್ತು ಹಾಗೂ ಅಂತ್ಯ ಸಂಸ್ಕಾರಕ್ಕೆ ಬೇಕಾಗಿರತಕ್ಕಂತಹ ಎಲ್ಲಾ ಖರ್ಚು ವೆಚ್ಚಗಳನ್ನ ಸರ್ಕಾರ ನೋಡಿಕೊಳ್ಳಬೇಕಾಗಿರುತ್ತೆ. ಹಾಗಾಗಿ ಸರ್ಕಾರದಿಂದ ಆ ರೀತಿಯಾಗಿರ್ತಕ್ಕಂತಹ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ. ಅವರ ಅಂತ್ಯ ಸಂಸ್ಕಾರಕ್ಕೆ ತಗುಲಿರತಕ್ಕಂತಹ ವೆಚ್ಚವನ್ನ ಈ ಕೂಡಲೇ ಭರಿಸಬೇಕು ಅಂತ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಇತ್ತೀಚೆಗೆ ಮಾಜಿ ಎಂಎಲ್ಸಿ ಪಿ ರಾಮಯ್ಯ ಅವರು ನಿಧನರಾಗಿದ್ದರು. ಸೂಪರ್ ಪ್ರೈಮ್ಗೆ ಮತ್ತೊಮ್ಮೆ ಸ್ವಾಗತ. ಸರ್ಕಾರದಿಂದ ಇದೀಗ ಮತ್ತೊಂದು ಎಡವಟ್ಟು ಉಂಟಾಗಿದೆ. ಸರ್ಕಾರಿ ಗೌರವದ ಹಣವನ್ನು ನೀಡುವಂತೆ ಬಿಲ್ ಮಾಡಲಾಗಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ ಮಾಡಿದ್ದಾರೆ. ಇತ್ತೀಚೆಗೆ ಮಾಜಿ ಎಂಎಲ್ಸಿ ಪಿ ರಾಮಯ್ಯ ನಿಧನವಾಗಿದ್ರು. ಇವರ ಅಂತ್ಯ ಸಂಸ್ಕಾರಕ್ಕೆ ತಗುಲಿದ ವೆಚ್ಚವನ್ನು ಭರಿಸುವಂತೆ ಬಿಲ್ ಮಾಡಲಾಗಿದೆ. ಬ್ಯಾರಿಕೇಡ್, ಭದ್ರತಾ ವ್ಯವಸ್ಥೆ ವೆಚ್ಚ ಎಲ್ಲವನ್ನು ಕೂಡ ಭರಿಸುವಂತೆ ಬಿಲ್ ಮಾಡಲಾಗಿದೆ. ಹೀಗಂತ ಟ್ವೀಟ್ ಮಾಡಿ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ಮಾಡಿದ್ದಾರೆ. ರಾಜ್ಯ ಸರ್ಕಾರದಿಂದ ಇದೀಗ ಮತ್ತೊಮ್ಮೆ ಎಡವಟ್ಟು ಉಂಟಾಗಿರತಕ್ಕಂಥದ್ದು. ಸರ್ಕಾರಿ ಗೌರವದ ಹಣವನ್ನು ನೀಡುವಂತೆ ಆಗ್ರಹಿಸಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಇತ್ತೀಚೆಗೆ ಎಂಎಲ್ಸಿ ಪಿ ರಾಮಯ್ಯ ಅವರ ನಿಧನದ ಹಿನ್ನೆಲೆಯಲ್ಲಿ ಅವರ ಅಂತ್ಯ ಸಂಸ್ಕಾರಕ್ಕೆ ತಗುಲಿರತಕ್ಕಂತಹ ಎಲ್ಲ ವೆಚ್ಚ, ಅದರಲ್ಲಿ ಬ್ಯಾರಿಕೇಡ್ ಆಗಿರಬಹುದು, ಭದ್ರತಾ ವ್ಯವಸ್ಥೆ ಎಲ್ಲವನ್ನ ವೆಚ್ಚವನ್ನ ಭರಿಸುವಂತೆ ಬಿಲ್ ಮಾಡಲಾಗಿತ್ತು. ಆದರೆ ಸರ್ಕಾರ ಬಿಲ್ ಭರಿಸಲು ವ್ಯತ್ಯಯವಾಗಿರತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಟ್ವೀಟ್ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ಇತ್ತೀಚೆಗೆ ಎಂಎಲ್ಸಿ ಪಿ ರಾಮಯ್ಯ ಅವರು ನಿಧನರಾಗಿದ್ರು. ಹಾಗಾಗಿ ಒಬ್ಬ ಹಿರಿಯ ವ್ಯಕ್ತಿಗಳಿಗೆ ಅದರದೇ ಆಗಿರತಕ್ಕಂತಹ ಸರ್ಕಾರದಿಂದ ಏನು ಯಾವ ರೀತಿಯಾಗಿ ಗೌರವಧನ ಮತ್ತು ಹಾಗೂ ಅಂತ್ಯ ಸಂಸ್ಕಾರಕ್ಕೆ ಬೇಕಾಗಿರತಕ್ಕಂತಹ ಎಲ್ಲಾ ಖರ್ಚು ವೆಚ್ಚಗಳನ್ನ ಸರ್ಕಾರ ನೋಡಿಕೊಳ್ಳಬೇಕಾಗಿರುತ್ತೆ. ಹಾಗಾಗಿ ಸರ್ಕಾರದಿಂದ ಆ ರೀತಿಯಾಗಿರ್ತಕ್ಕಂತಹ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ. ಅವರ ಅಂತ್ಯ ಸಂಸ್ಕಾರಕ್ಕೆ ತಗುಲಿರತಕ್ಕಂತಹ ವೆಚ್ಚವನ್ನ ಈ ಕೂಡಲೇ ಭರಿಸಬೇಕು ಅಂತ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಇತ್ತೀಚೆಗೆ ಮಾಜಿ ಎಂಎಲ್ಸಿ ಪಿ ರಾಮಯ್ಯ ಅವರು ನಿಧನರಾಗಿದ್ದರು. ಸೂಪರ್ ಪ್ರೈಮ್ಗೆ ಮತ್ತೊಮ್ಮೆ ಸ್ವಾಗತ. ಸರ್ಕಾರದಿಂದ ಇದೀಗ ಮತ್ತೊಂದು ಎಡವಟ್ಟು ಉಂಟಾಗಿದೆ. ಸರ್ಕಾರಿ ಗೌರವದ ಹಣವನ್ನು ನೀಡುವಂತೆ ಬಿಲ್ ಮಾಡಲಾಗಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ ಮಾಡಿದ್ದಾರೆ. ಇತ್ತೀಚೆಗೆ ಮಾಜಿ ಎಂಎಲ್ಸಿ ಪಿ ರಾಮಯ್ಯ ನಿಧನವಾಗಿದ್ರು. ಇವರ ಅಂತ್ಯ ಸಂಸ್ಕಾರಕ್ಕೆ ತಗುಲಿದ ವೆಚ್ಚವನ್ನು ಭರಿಸುವಂತೆ ಬಿಲ್ ಮಾಡಲಾಗಿದೆ. ಬ್ಯಾರಿಕೇಡ್, ಭದ್ರತಾ ವ್ಯವಸ್ಥೆ ವೆಚ್ಚ ಎಲ್ಲವನ್ನು ಕೂಡ ಭರಿಸುವಂತೆ ಬಿಲ್ ಮಾಡಲಾಗಿದೆ. ಹೀಗಂತ ಟ್ವೀಟ್ ಮಾಡಿ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ಮಾಡಿದ್ದಾರೆ. ರಾಜ್ಯ ಸರ್ಕಾರದಿಂದ ಇದೀಗ ಮತ್ತೊಮ್ಮೆ ಎಡವಟ್ಟು ಉಂಟಾಗಿರತಕ್ಕಂಥದ್ದು. ಸರ್ಕಾರಿ ಗೌರವದ ಹಣವನ್ನು ನೀಡುವಂತೆ ಆಗ್ರಹಿಸಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಇತ್ತೀಚೆಗೆ ಎಂಎಲ್ಸಿ ಪಿ ರಾಮಯ್ಯ ಅವರ ನಿಧನದ ಹಿನ್ನೆಲೆಯಲ್ಲಿ ಅವರ ಅಂತ್ಯ ಸಂಸ್ಕಾರಕ್ಕೆ ತಗುಲಿರತಕ್ಕಂತಹ ಎಲ್ಲ ವೆಚ್ಚ, ಅದರಲ್ಲಿ ಬ್ಯಾರಿಕೇಡ್ ಆಗಿರಬಹುದು, ಭದ್ರತಾ ವ್ಯವಸ್ಥೆ ಎಲ್ಲವನ್ನ ವೆಚ್ಚವನ್ನ ಭರಿಸುವಂತೆ ಬಿಲ್ ಮಾಡಲಾಗಿತ್ತು. ಆದರೆ ಸರ್ಕಾರ ಬಿಲ್ ಭರಿಸಲು ವ್ಯತ್ಯಯವಾಗಿರತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಟ್ವೀಟ್ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ.
ಇತ್ತೀಚೆಗೆ ಎಂಎಲ್ಸಿ ಪಿ ರಾಮಯ್ಯ ಅವರು ನಿಧನರಾಗಿದ್ರು. ಹಾಗಾಗಿ ಒಬ್ಬ ಹಿರಿಯ ವ್ಯಕ್ತಿಗಳಿಗೆ ಅದರದೇ ಆಗಿರತಕ್ಕಂತಹ ಸರ್ಕಾರದಿಂದ ಏನು ಯಾವ ರೀತಿಯಾಗಿ ಗೌರವಧನ ಮತ್ತು ಹಾಗೂ ಅಂತ್ಯ ಸಂಸ್ಕಾರಕ್ಕೆ ಬೇಕಾಗಿರತಕ್ಕಂತಹ ಎಲ್ಲಾ ಖರ್ಚು ವೆಚ್ಚಗಳನ್ನ ಸರ್ಕಾರ ನೋಡಿಕೊಳ್ಳಬೇಕಾಗಿರುತ್ತೆ. ಹಾಗಾಗಿ ಸರ್ಕಾರದಿಂದ ಆ ರೀತಿಯಾಗಿರ್ತಕ್ಕಂತಹ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ. ಅವರ ಅಂತ್ಯ ಸಂಸ್ಕಾರಕ್ಕೆ ತಗುಲಿರತಕ್ಕಂತಹ ವೆಚ್ಚವನ್ನ ಈ ಕೂಡಲೇ ಭರಿಸಬೇಕು ಅಂತ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಇತ್ತೀಚೆಗೆ ಮಾಜಿ ಎಂಎಲ್ಸಿ ಪಿ ರಾಮಯ್ಯ ಅವರು ನಿಧನರಾಗಿದ್ರು. ಸೂಪರ್ ಪ್ರೈಮ್ಗೆ ಮತ್ತೊಮ್ಮೆ ಸ್ವಾಗತ. ಸರ್ಕಾರದಿಂದ ಇದೀಗ ಮತ್ತೊಂದು ಎಡವಟ್ಟು ಉಂಟಾಗಿದೆ. ಸರ್ಕಾರಿ ಗೌರವದ ಹಣವನ್ನು ನೀಡುವಂತೆ ಬಿಲ್ ಮಾಡಲಾಗಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ ಮಾಡಿದ್ದಾರೆ. ಇತ್ತೀಚೆಗೆ ಮಾಜಿ ಎಂಎಲ್ಸಿ ಪಿ ರಾಮಯ್ಯ ನಿಧನವಾಗಿದ್ರು. ಇವರ ಅಂತ್ಯ ಸಂಸ್ಕಾರಕ್ಕೆ ತಗುಲಿದ ವೆಚ್ಚವನ್ನು ಭರಿಸುವಂತೆ ಬಿಲ್ ಮಾಡಲಾಗಿದೆ. ಬ್ಯಾರಿಕೇಡ್, ಭದ್ರತಾ ವ್ಯವಸ್ಥೆ ವೆಚ್ಚ ಎಲ್ಲವನ್ನು ಕೂಡ ಭರಿಸುವಂತೆ ಬಿಲ್ ಮಾಡಲಾಗಿದೆ. ಹೀಗಂತ ಟ್ವೀಟ್ ಮಾಡಿ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ಮಾಡಿದ್ದಾರೆ. ರಾಜ್ಯ ಸರ್ಕಾರದಿಂದ ಇದೀಗ ಮತ್ತೊಮ್ಮೆ ಎಡವಟ್ಟು ಉಂಟಾಗಿರತಕ್ಕಂಥದ್ದು. ಸರ್ಕಾರಿ ಗೌರವದ ಹಣವನ್ನು ನೀಡುವಂತೆ ಆಗ್ರಹಿಸಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಇತ್ತೀಚೆಗೆ ಎಂಎಲ್ಸಿ ಪಿ ರಾಮಯ್ಯ ಅವರ ನಿಧನದ ಹಿನ್ನೆಲೆಯಲ್ಲಿ ಅವರ ಅಂತ್ಯ ಸಂಸ್ಕಾರಕ್ಕೆ ತಗುಲಿರತಕ್ಕಂತಹ ಎಲ್ಲ ವೆಚ್ಚ, ಅದರಲ್ಲಿ ಬ್ಯಾರಿಕೇಡ್ ಆಗಿರಬಹುದು, ಭದ್ರತಾ ವ್ಯವಸ್ಥೆ ಎಲ್ಲವನ್ನ ವೆಚ್ಚವನ್ನ ಭರಿಸುವಂತೆ ಬಿಲ್ ಮಾಡಲಾಗಿತ್ತು. ಆದರೆ ಸರ್ಕಾರ ಬಿಲ್ ಭರಿಸಲು ವ್ಯತ್ಯಯವಾಗಿರತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಟ್ವೀಟ್ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ಇತ್ತೀಚೆಗೆ ಎಂಎಲ್ಸಿ ಪಿ ರಾಮಯ್ಯ ಅವರು ನಿಧನರಾಗಿದ್ರು. ಹಾಗಾಗಿ ಒಬ್ಬ ಹಿರಿಯ ವ್ಯಕ್ತಿಗಳಿಗೆ ಅದರದೇ ಆಗಿರತಕ್ಕಂತಹ ಸರ್ಕಾರದಿಂದ ಏನು ಯಾವ ರೀತಿಯಾಗಿ ಗೌರವಧನ ಮತ್ತು ಹಾಗೂ ಅಂತ್ಯ ಸಂಸ್ಕಾರಕ್ಕೆ ಬೇಕಾಗಿರತಕ್ಕಂತಹ ಎಲ್ಲಾ ಖರ್ಚು ವೆಚ್ಚಗಳನ್ನ ಸರ್ಕಾರ ನೋಡಿಕೊಳ್ಳಬೇಕಾಗಿರುತ್ತೆ. ಹಾಗಾಗಿ ಸರ್ಕಾರದಿಂದ ಆ ರೀತಿಯಾಗಿರ್ತಕ್ಕಂತಹ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ. ಅವರ ಅಂತ್ಯ ಸಂಸ್ಕಾರಕ್ಕೆ ತಗುಲಿರತಕ್ಕಂತಹ ವೆಚ್ಚವನ್ನ ಈ ಕೂಡಲೇ ಭರಿಸಬೇಕು ಅಂತ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಇತ್ತೀಚೆಗೆ ಮಾಜಿ ಎಂಎಲ್ಸಿ ಪಿ ರಾಮಯ್ಯ ಅವರು ನಿಧನರಾಗಿದ್ರು. ಹಿರಿಯ ವ್ಯಕ್ತಿಗಳಿಗೆ ಅದರದೇ ಆಗಿರತಕ್ಕಂತಹ ಸರ್ಕಾರದಿಂದ ಏನು ಯಾವ ರೀತಿಯಾಗಿ ಗೌರವಧನ ಮತ್ತು ಹಾಗೂ ಅಂತ್ಯ ಸಂಸ್ಕಾರಕ್ಕೆ ಬೇಕಾಗಿರತಕ್ಕಂತಹ ಎಲ್ಲಾ ಖರ್ಚು ವೆಚ್ಚಗಳನ್ನ ಸರ್ಕಾರ ನೋಡಿಕೊಳ್ಳಬೇಕಾಗಿರುತ್ತೆ. ಹಾಗಾಗಿ ಸರ್ಕಾರದಿಂದ ಆ ರೀತಿಯಾಗಿರ್ತಕ್ಕಂತಹ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ. ಅವರ ಅಂತ್ಯ ಸಂಸ್ಕಾರಕ್ಕೆ ತಗುಲಿರತಕ್ಕಂತಹ ವೆಚ್ಚವನ್ನ ಈ ಕೂಡಲೇ ಭರಿಸಬೇಕು ಅಂತ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಇತ್ತೀಚೆಗೆ ಮಾಜಿ ಎಂಎಲ್ಸಿ ಪಿ ರಾಮಯ್ಯ ಅವರು ನಿಧನರಾಗಿದ್ರು.